ಕಾಂಗ್ರೆಸ್ ಸರ್ಕಾರ ಯಶಸ್ವಿ 4 ವರ್ಷಗಳನ್ನು ಪೂರೈಸಿ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಭಟ್ಕಳ ಹೊನ್ನಾವರ ಕ್ಷೇತ್ರದ ಶಾಸಕರಾದ ಮಂಕಾಳ ವೈದ್ಯರವರು ಭಾವನ ವಾಹಿನಿಗೆ ವಿಶೇಷ ಸಂದರ್ಶನ ನೀಡಿ ತಾವು ತಮ್ಮ ಕ್ಷೇತ್ರಕ್ಕೆ ತಂದ ಯೋಜನೆ ಬಗ್ಗೆ ತಿಳಿಸಿದರು. ಅದರ ಬಗ್ಗೆ ಒಂದು ರಿಪೋರ್ಟ್. ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಮೀನುಗಾರಿಕೆ ಸಲುವಾಗಿ ಮೀನುಗಾರರಿಗೋಸ್ಕರ ಹೆಚ್ಚು ಕಡಿಮೆ 100 ಕೋಟಿಗೂ ಮಿಕ್ಕಿ ಅನುದಾನ ನನ್ನ ಕ್ಷೇತ್ರಕ್ಕೆ ಬಂದಿದೆ. ಹೊನ್ನಾವರ ಭಟ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೀನುಗಾರಿಕೆಗೆ ಈವರೆಗೂ 100 ಕೋಟಿ ರೂಪಾಯಿ ಅನುದಾನ ತರಲಾಗಿದ್ದು, ಬಂದರು, ಜೆಟ್ಟಿ ವಿಸ್ತರಣೆ, ಬ್ರೇಕ್ ವಾಟರ್ ಹಾಗೂ ಮೀನುಗಾರಿಕಾ ಮನೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಹೊನ್ನಾವರದ ಕಾಸರಕೋಡು, ಶಿರಾಲಿ, ಅಳ್ವೆಕೋಡಿ, ಭಟ್ಕಳದ ಮಾವಿನಕುರೆ ಬಂದರು ಅಭಿವೃದ್ಧಿಗೆ ಅನುದಾನ ನೀಡಲಾಗಿದ್ದು, ಬೆಳಕೆ ಹಾಗೂ ಮಂಕಿ ಮಡಿಯಲ್ಲಿ ಕಿರುಬಂದರ್ ನಿರ್ಮಾಣಕ್ಕೆ ಪ್ರಯತ್ನ ನಡೆಸುತ್ತಿದ್ದೇನೆ ಎಂದಿದ್ದಾರೆ. ಜನಸಾಮಾನ್ಯರು ಹೇಳ್ಕೊಂತ ಇದ್ದಾರೆ, ಇಷ್ಟು ಹಣ ಯಾವಕ್ಕೂ ಬರಲಿಲ್ಲ ನನಗೆ. ಮತ್ತೆ ಇಲ್ಲಿ ನನಗೆ ಹೊನ್ನಾವರ ಭಟ್ಕಳದಲ್ಲಿ 3 ಬಂದರ್ ಬರ್ತದೆ. ಒಂದು ಕಾಸರಕೋಡು, ಇನ್ನೊಂದು ಅಳವಿಕೋಡಿ, ತೆಂಗನಗುಂಡಿ, ಇನ್ನೊಂದು ಭಟ್ಕಳ. ಇದು ಹೊರತುಪಡಿಸಿ ಮೊನ್ನೆ ಒಂದು ಕಿರು ಮೀನುಗಾರಿಕೆ ಬಂದರನ್ನ ಮಾಡಿದ್ದೇನೆ. ಅದು ಭಟ್ಕಳ ತಾಲೂಕಿನ ಬೆಳಕಿಯಲ್ಲಿ, ಅಂದ್ರೆ ಸಣ್ಣ ಸಣ್ಣ ಪಾತಿ ದೋಣಿಗಳಿದೆ. ಅದು ಮಳೆಗಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ಅವರಿಗೆ ಮೀನನ್ನು ತರಲಿಕ್ಕೆ ರೋಡು ಮತ್ತೆ ಅದರ ಜೊತೆಯಲ್ಲಿ ಕಿರು ಬಂದರ್ 2,40,00,000 ರೂಪಾಯಿ. ಅಂದ್ರೆ ಒಂದು ಬಂದರನ್ನ ಜಾಸ್ತಿ ಮಾಡಿದ್ದೇನೆ ನಾನು ಮತ್ತೆ ಮಂಕಿ ಮಡಿಯಲ್ಲಿ ಒಂದು ಮಾಡಬೇಕು ಅನ್ನೋದು ಪ್ಲಾನಿಂಗ್ ಇದೆ ನೆಕ್ಸ್ಟ್. ಹೀಗೆ ಈ ರೀತಿಯಲ್ಲಿ ಸಾಮಾನ್ಯ ಮೀನುಗಾರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಷ್ಟು ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಮಾಡ್ತಾ ಇದ್ದೇನೆ. ಹೆಚ್ಚು ಕಡಿಮೆ 100 ಕೋಟಿನೂ ಮೇಲೆ ಮೀನುಗಾರರಿಗೆ ಇಲ್ಲಿ ಹೊನ್ನಾವರ ಪೋರ್ಟ್ ಇರ್ಬೋದು, ಭಟ್ಕಳದಲ್ಲಿ ಭಟ್ಕಳ ಬಂದರ್ ಇರ್ಬೋದು, ಶಿರಾಲಿ ಮತ್ತೆ ಅಳವಿಕೋಡಿ ಬಂದರ್ ಇರ್ಬೋದು, ಅಲ್ಲೂ ಹಾಗೆ ಈಗ ಮತ್ತೆ 10 ಕೋಟಿ ರೂಪಾಯಿ ಬಂದಿದೆ. ಗುದ್ಲಿ ಪೂಜೆ ಆಗಲಿಲ್ಲ ಇನ್ನು, ತೆಂಗನಗುಂಡಿ, ಡಾಕಿ, ಹೀಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಮತ್ತು ಅದರ ಜೊತೆಯಲ್ಲಿ ಮುರುಡೇಶ್ವರದಲ್ಲಿ ಒಂದು 50 ಕೋಟಿ ರೂಪಾಯಿಂದು ಬಂದರನ್ನು ಅಲ್ಲಿ ಎರಡಕ್ಕೂ ಅನುಕೂಲ ಆಗುವಂಗೆ ಮಾಡ್ತಾ ಇದ್ದೇನೆ. ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು, ಒಂದು ಸೈಡ್ ಮೀನುಗಾರರಿಗೆ ಅನುಕೂಲ ಆಗಬೇಕು. ಆ ರೀತಿಯಲ್ಲಿ ಒಂದು ಬಂದರನ್ನ ಈಗಾಗಲೇ ನೀಲಿಲಕ್ಷೆ ರೆಡಿ ಮಾಡಿದ್ದೇನೆ ನಾನು. ಒಂದು ಸೈಡ್ ಗುಡ್ಡ ಬರ್ತದೆ, ಇನ್ನೊಂದು ಸೈಡ್ ಕಲ್ಲು ಹಾಕಿ ಬ್ಲಾಕ್ ಮಾಡಿ ಅಲ್ಲಿ ಡಾಕ್ ಮಾಡಿ ಕೊಡುವಂಥದ್ದು. ಅಂದರೆ ಟೂರಿಸ್ಟ್ಗೂ ತೊಂದರೆ ಆಗಬಾರ್ದು. ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡ್ತಾ ಇದ್ರು, ಅದನ್ನೇ ಅವಲಂಬಿಸಿಕೊಂಡಿದ್ದಂತ ಮೀನುಗಾರಿಕೆ ಅನುಕೂಲ ಆಗಬೇಕು ಅನ್ನುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇನೆ. ಮೀನುಗಾರಿಕಾ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಕೊಂಡಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಕಾಸರಕೋಡಿನ ಅಪ್ಸರ್ಕೊಂಡದಿಂದ ಶಿರಾಲಿಯ ಅಳವೆಕೋಡಿ ಹೋಗುವವರೆಗೂ ಬೀಚ್ ರಸ್ತೆ ನಿರ್ಮಾಣಕ್ಕೆ ನನ್ನದೇ ಆಲೋಚನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈಗಾಗಲೇ ಹೆಚ್ಚಿನ ಕಾಮಗಾರಿ ಮುಗಿದಿದ್ದು, 1-2 ಸೇತುವೆಗಳು ನಿರ್ಮಾಣವಾಗಬೇಕಾಗಿದೆ. ಸಮುದ್ರ ದಂಡೆಯ ಮೇಲೆ ರಸ್ತೆಗಳು ನಿರ್ಮಾಣಗೊಂಡರೆ ಮೀನುಗಾರಿಕಾ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲತೆಗಳು ಉಂಟಾಗುತ್ತವೆ ಎಂದು ತಿಳಿಸಿದ್ದಾರೆ. ಮುರುಡೇಶ್ವರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಯೋಜನೆಯನ್ನು ರೂಪಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಗೆ ಮೀನುಗಾರಿಕಾ ಕಾಲೇಜು ಸ್ಥಾಪನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ವಿವರ ನೀಡಿದ್ದಾರೆ. ಎಲ್ಲ ರೀತಿಯಲ್ಲೂ ಯಾವುದೇ ರೀತಿಯಲ್ಲಿ ಮತ್ತೆ ಎಲ್ಲ ರೋಡನ್ನ ಒಂದಕ್ಕೆ ಕೂಡಿಸ್ತಾ ಇದ್ದೀನಿ ನಾನು. ಮೀನುಗಾರರು ಇನ್ನೇ ಕಾಸರಕೋಟದಿಂದ ಹೊರಟ್ರೆ ಹೆಚ್ಚು ಕಡಿಮೆ ಮುಂಡುಳ್ಳಿವರೆಗೆ ರೋಡನ್ನು ಮಾಡ್ತಾ ಇದ್ದೀನಿ. ಅದು ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೀನುಗಾರರಿಗೆ
ಹೆಚ್ಚು ಅನುಕೂಲ ಆಗುವ ರೀತಿಯಲ್ಲಿ ಆ ಇಲಾಖೆಯಿಂದ ಎಷ್ಟು ಇಲ್ಲಿ ತನಕ ಬರೆದಿದ್ದಷ್ಟು ಅನುದಾನವನ್ನು ನಾನು ತಂದಿದ್ದೇನೆ ಮತ್ತು ನನ್ನದೇ ಆದಂಥ ಪ್ಲಾನ್ ಇದೆ. ಈಗ ಮುರುಡೇಶ್ವರದಲ್ಲಿ 50 ಕೋಟಿ ರೂಪಾಯಿಂದು, ಮಡಿಯಲ್ಲಿ ಹೆಚ್ಚು ಕಡಿಮೆ ಒಂದು 5 ಕೋಟಿ ಆದರೂ ಬೇಕು ಮಂಕಿ ಮಡಿಯಲ್ಲಿ ಮಾಡುವಂಥದ್ದು. ಹೀಗೆ ಅಂದರೆ ಅಲ್ಲಲ್ಲಿ ಆ ಮೀನುಗಾರರು ಅಲ್ಲಲ್ಲೇ ಮೀನನ್ನು ಹಿಡಿದು ಮೀನನ್ನು ಅಲ್ಲೇ ಮಾರ್ಕೆಟಿಂಗ್ ಆಗುವ ಹಾಗೆ ಮತ್ತು ಸುರಕ್ಷಿತವಾಗಿ ಗಾಡಿ ಎಲ್ಲ ಹೋಗಿ ಮೀನು ಲೋಡ್ ಆಗುವಂಗೆ ಅದಕ್ಕೆ ಡಾಕ್ ಸಿಸ್ಟಮ್ ಮಾಡ್ತಾ ಇದೆ. ಮತ್ತು ಇನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಯಾವುದೇ ಕಾರಣಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅಭಿವೃದ್ಧಿ ಮಾಡ್ತೇನೆ, ಅನುಕೂಲ ಮಾಡಿ ಕೊಡ್ತೇನೆ. ಮತ್ತು ಅದರ ಜೊತೆಯಲ್ಲಿ ಮೀನುಗಾರರ ಮನೆ 10-15 ಹೀಗೆ ಬರ್ತಿತ್ತು. ಈಗ ಹಾಗಲ್ಲ, ನಾವು 80, 100, 150 ಈ ರೀತಿ. ಅಂದರೆ ಈಗೂ ನನ್ನ ಹತ್ರ 25 ಮನೆ ಇದೆ ಸ್ಟಾಕ್. ಎಷ್ಟು ಮನೆ ಬೇಕೋ ಅಷ್ಟು ಮನೆ ಕೊಡ್ತಾ ಇದ್ದೇನೆ. ಫಿಶರೀಸ್ ಮನೆ 1.5 ಲಕ್ಷ ರೂಪಾಯಿ ಒಂದು ಮನೆ ಕೊಡ್ತಾ ಇದ್ದಾರೆ. ಈಗ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಮತ್ತು ಬೇರೆ ಜನಕ್ಕೆ ಅನುಕೂಲ ಆಗುವಂಥ ಪ್ರತಿಯೊಂದು ಯೋಜನೆಯನ್ನು ನಾನು ನನ್ನ ಕ್ಷೇತ್ರಕ್ಕೆ ತಂದಿದ್ದೇನೆ. ಇನ್ನು ಕುಡಿಯುವ ನೀರು ಸಂಬಂಧಿಸಿದಂತೆ ಬಹುಗ್ರಾಮ ಯೋಜನೆ ಜಾರಿಗೆ ತಂದಿದ್ದು ಬೇರೆ ಬೇರೆ ಗ್ರಾಮಗಳನ್ನು ಒಂದುಗೂಡಿಸಿ ಪ್ರಾಜೆಕ್ಟ್ ಮಾಡಲಾಗಿದೆ. 6 ಪಂಚಾಯಿತಿಗಳಿಗೆ 200 ಕೋಟಿ, ಮಂಕಿ 4 ಪಂಚಾಯಿತಿಗಳಿಗೆ ಹಾಗೂ ಭಟ್ಕಳ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿದೆ. ನನ್ನ ಕ್ಷೇತ್ರದಲ್ಲಿ 365 ದಿನಗಳ ಕಾಲ 24 ತಾಸು ನೀರು ಸಿಗಬೇಕು ಎಂಬುದು ನನ್ನ ಆಶೆ. ಭಟ್ಕಳ ಮಾವಿನಕುರ್ವಾದಲ್ಲಿ ಕಡುವಿನಕಟ್ಟದಿಂದ ನೀರು ತಂದು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ. ಮಾವಿನಕುರ್ವ ಬಂದರಲ್ಲಿ 5 ಕೋಟಿ ರೂಪಾಯಿ ಅನುದಾನವನ್ನು ಹಾಕಿ ಡಾಕ್ ಅನ್ನು ಮಾಡಿದ್ದೇನೆ. ಇನ್ನೂ ಉದ್ಘಾಟನೆ ಆಗಲಿಲ್ಲ. ಅಲ್ಲಿ 5 ಕೋಟಿ ರೂಪಾಯಿಂದ, ಅದರ ನಂತರ ಬ್ರೇಕ್ ವಾಟರ್ ಆ ಕಡೆ ನೀರು ಈ ಕಡೆ ಬರ್ತದಂದೇಳಿ ಮತ್ತೆ 5 ಕೋಟಿ ರೂಪಾಯಿ ಸೆಂಕ್ಷನ್ ಆಗಿದೆ. ಈಗೇನು ಟೆಂಡರ್ ಹಂತದಲ್ಲಿದೆ. ಮತ್ತೆ 3 ಕೋಟಿ ರೂಪಾಯಿ ಬೆಳ್ಳಿ ಸೈಡ್, ಈ ಸಣ್ಣ ಸಣ್ಣ ದೋಣಿಗೆ ಕಷ್ಟ ಆಗ್ತಿತ್ತು. ಈ ದೊಡ್ಡ ದೊಡ್ಡ ಬೋಟ್ ಬಂದು ನಿಂತಾಗ ಅವರಿಗೆ ಮೀನು ಖಾಲಿ ಮಾಡಲಿಕ್ಕೆ ಅಥವಾ ಕಟ್ಟಿಡ್ಲಿಕ್ಕೆ ತೊಂದರೆ ಆಗ್ತದೆ ಅನ್ನೋದು. ಮತ್ತೆ ಹೊಳೆ ಸೈಡು, ಬೆಳ್ಳಿ ಸೈಡು ಅಲ್ಲಿ 2.5 ಕೋಟಿ ರೂಪಾಯಿ ಹಾಕಿದ್ದೇನೆ. ಅದು ಹೆಚ್ಚು ಕಡಿಮೆ ಈಗ ಟೆಂಡರ್ ಹಂತದಲ್ಲಿದೆ. ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಸಿಗ್ತಾ ಇದೆ. ಎಲ್ಲೂ ಕೊರತೆ ಆಗೋದಿಲ್ಲ. ಎಷ್ಟು ಅನುದಾನ ಬೇಕು ಅಂದ್ರೂ ಮತ್ತೆ ತರುವಂತ ಕೆಲಸವನ್ನ ಮಾಡ್ತೇನೆ. ಯಾಕೆಂದ್ರೆ ಈಗ ಫಿಶರೀಸ್ ಮಿನಿಸ್ಟ್ರು ನಮ್ಮ ಪ್ರಮೋದ್ ಮಧುರೈ ಅವರು ನಾವು ಯಾವುದೇ ಒಂದು ತಗೊಂಡೋದ್ರು ಕೊಡ್ತಾರೆ. R.V. ದೇಶಪಾಂಡೆ ಅವರು ಹೀಗೆ ಮಾಡಬೇಕು ಮತ್ತೆ ಅವರು CM ಹತ್ರ ಹೋಗಿ ಕೂತ್ಕೊಂಡು ಕೊಡಿಸುವಂತ ಕೆಲಸ ಮಾಡ್ತಾರೆ. ನಮ್ಮ CM ಅವರಂತೂ, ಮತ್ತೆ ನಾನು ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನನ್ನ ಯಾವ ಲೆಟರ್ ತಗೊಂಡು ಹೋದ್ರು ಅದು ಸಂಕ್ಷನ್ ಆಗಿರ್ತದೆ, ಅದಕ್ಕೇನು ಕೊರತೆ ಇಲ್ಲ. ಹಾಗಾಗಿ ನಾನು ಇಲ್ಲಿ ಇಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಇನ್ನೂ ಲೀಕ್ಔಟ್ ಮಾಡಲಿಲ್ಲ. ನಂದೊಂದು ಅಂದ್ರೆ ಆದ್ಮೇಲೆ ಹೇಳೋದು, ಯಾವುದು ಆಗೋಕ್ಕಿಂತ ಮೊದಲೇ ಹೇಳೋದಿಲ್ಲ. ಈಗ ಮಂಗಳೂರದಲ್ಲಿ ಒಂದು ಮಾತ್ರ ಇದೆ, ಇಡೀ ರಾಜ್ಯದಲ್ಲಿ ಒಂದೇ ಇರೋದು. ಅದನ್ನ ಈಗ ನಾವು ಉತ್ತರ ಕನ್ನಡದಲ್ಲಿ ಒಂದು ಮಾಡಬೇಕು. ಯಾಕಂದ್ರೆ ಮೀನುಗಾರರಿಗೆ ಅದು ಮೀನುಗಾರಿಕೆ ಕಾಲೇಜ್ ಆದರೆ ಅನುಕೂಲ ಆಗ್ತದೆ, ಬಹಳ ಅನುಕೂಲ ಆಗ್ತದೆ. ಅದು ಜಾಬೇ ಸಿಗ್ತದೆ ಅಂದೇಳಿ ಅಲ್ಲ, ಅಲ್ಲಿ ಕೆಲವೊಂದು ಮಾಹಿತಿಗಳು ತಂತ್ರಜ್ಞಾನ ಬಂದಿದೆ. ಈಗ
ಮೀನುಗಾರಿಕೆ ಬರೀ ಹೋಗಿ ಮೊದಲೇ ಹಾಗಲ್ಲಾಗಿತ್ತು. ದೇವರೇ ಅಂತ ಕೈ ಮುಕ್ಕೊಂಡು ಹೊರಗೆ ಹೋಗಿ ಮೀನು ತುಂಬಿಕೊಂಡು ಬರ್ತಿದ್ರು. ಈಗ ಹಾಗಲ್ಲ. ಈಗ GPS ಮತ್ತೆ ಅದೇ TV ಮತ್ತೆ ಪ್ರತಿಯೊಂದು ಈಗ ಬಲೆಯಿಂದ ಹಿಡಿದು ಬೋಟು ಮತ್ತೆ ಎಲ್ಲ ಒಂಥರ ಕಂಪ್ಯೂಟರ್ ಯುಗ ಹೇಗೆ ಬಂದಿದೆ, ಅಲ್ಲಿ ಮೀನುಗಾರಿಕೆನೂ ಕಂಪ್ಯೂಟರ್ ಯುಗದಲ್ಲೇ ಮೀನು ಹಿಡಿಯುವಂತ ಪರಿಸ್ಥಿತಿ ಈಗ ಬಂದಿದೆ. ಕಂಪ್ಯೂಟರ್ ಆಧರಿಸಿ ಮೀನು ಹಿಡಿಯುವಂತ ಪರಿಸ್ಥಿತಿ ಬಂದಿದೆ. ಸ್ಯಾಟಲೈಟ್ ಆಧರಿಸಿ ಮೀನು ಹಿಡಿಯುವ ಪರಿಸ್ಥಿತಿ ಬಂದಿದೆ. ಅಲ್ಲಿಗೆ ಬಂದ್ಬಿಟ್ಟಿದೆ. ಮೀನುಗಾರಿಕೆನೂ ಅಷ್ಟು ಸುಲಭ ಇಲ್ಲ. ಮೊದಲೇ ಹಾಗಲ್ಲ ಇತ್ತು. ಮೊದಲೇ ನಾವು ವರ್ಷಕ್ಕೊಂದ್ಸಲ ದಂಡೆಯಲ್ಲಿ ನಿಂತ್ಕೊಂಡ್ರು ಮೀನು ನೋಡ್ತಿದ್ರು. ಒಂದ್ಸಲ ಅಲ್ಲ, ಎಷ್ಟೋ ಸಲ ನೋಡ್ತಿದ್ರು. ಈಗ ಹಾಗಲ್ಲ. ಈಗ ನಾವು ಅಲ್ಲಿ ಹೊರಗಡೆ ಹೋದ್ರೆ ಬೋಟ್ ಕಾಣೋದಿಲ್ಲ. ಅವರು GPS ಮೇಲೆ ಹೊನ್ನಾವರ ಬಂದರಿಗೂ ಭಟ್ಕಳ ಬಂದರಿಗೂ ಬರುವಂತ ಒಂದು ಟೆಕ್ನಾಲಜಿ, ಆ ಆಧಾರದ ಮೇಲೆ ಬರುವಂತ ಸಿಸ್ಟಮ್ ಬಂದಿದೆ. ಅಂದ್ರೆ ಅಷ್ಟು ಹೊರಗೆ ಹೋಗಿ ಮೀನು ಹಿಡ್ಕೊಂಡು ಬರ್ಬೇಕಾಗ್ತದೆ. ಹಾಗಾಗಿ ಕಾಲೇಜ್ ಅವಶ್ಯಕತೆ ಇದೆ, ಆಗ್ಲೇಬೇಕು. ಯಾವುದೇ ಕಾರಣಕ್ಕೆ ಇದು ಮಾಡ್ತೇವೆ ನಾವು. ಕುಡಿಯುವ ನೀರಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಿದೆ? ಕುಡಿಯುವ ನೀರಿಗೆ ಈಗ ವಿಶೇಷವಾದಂತ ಒಂದು ಯೋಜನೆಯನ್ನು ತಂದಿದ್ದೇನೆ ನಾನು. ಹೆಚ್ಚು ಕಡಿಮೆ 200 ಕೋಟಿ ರೂಪಾಯಿ ವಿಶೇಷವಾದಂತ ಯೋಜನೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ನಡಿ. ಈಗ ಉದಾಹರಣೆ ಹೇಳಬೇಕು ಅಂದ್ರೆ ಮಂಕಿ, ಅನಂತೋಡಿ ಪಂಚಾಯತ್ ಬಂತು, ಮಂಕಿ ಬಂತು, ಹಳೆ ಮಠ ಬಂತು, ಚಿತ್ತಾರ ಬಂತು. ಇದು 4 ಪಂಚಾಯತ್ ಕೂಡಿಸಿ 35 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಅದೇ ರೀತಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಈಗ ಈ ಕಡೆ ಮತ್ತೆ ಹೊನ್ನಾವರ ಸೈಡ್ ಇನ್ನೊಂದು 6 ಪಂಚಾಯತ್ ಸೇರಿ ಒಂದು 80 ಕೋಟಿ ರೂಪಾಯಿಂದು. ಹಾಗೆ ಭಟ್ಕಳದಲ್ಲಿ 3 ಇಂಥದೇ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. ಟೋಟಲ್ 5 ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿ ಈಗಾಗಲೇ ಅಪ್ರೂವಲ್ ಸಿಕ್ಕಿದೆ. DPR ನಡೀತಾ ಇದೆ. ಅದೇನು ಹೆಚ್ಚು ಕಡಿಮೆ 1 ತಿಂಗಳನ್ನು ಅಥವಾ 2 ತಿಂಗಳೊಳಗೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಅದು ಆಗ್ತದೆ. ಕುಡಿಯುವ ನೀರಿಗೆ ನನ್ನ ತಾಲೂಕು, ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೆ ಕೊರತೆ ಆಗೋದಿಲ್ಲ. ನಾನು ಆದಷ್ಟು ಸರಿ ಮಾಡ್ಕೊಂಡು ಬಂದಿದ್ದೇನೆ. ಈಗ ಸಣ್ಣ 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 ಒಂದೊಂದು ಸ್ಕೀಮ್ ಅನ್ನ ಇಲ್ಲಿಗೆ ನೀರು ಬಿಡ್ತಾ ಇದ್ದೀನಿ. 4.5 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕ್ಲಿಯರ್ ಆಗಿ ಕಟ್ಟಿಂದ ತಂದು ಬೆಳ್ಳಿಯವರಿಗೆ ಕೊಡ್ತಾ ಇದ್ದೇನೆ. ಈಗ ಈ ಮಂಕಿಯವರಿಗಾದ್ರೂ ಬೆಳಕೂರದಿಂದ ತಂದು ಮಂಕಿ ಕೊಡುವಂಥದ್ದು ಎಲ್ಲ. ಅಂದ್ರೆ 24 ಗಂಟೆ ಪ್ರತಿಯೊಬ್ಬರ ಮನೆ ಒಳಗಡೆ ನೀರು ಸಿಗ್ಬೇಕು, ಹೊರಗಡೆನೂ ಅಲ್ಲ, ಮನೆ ಒಳಗಡೆ ನೀರು ಸಿಗ್ಬೇಕು. 24 ಗಂಟೆ ಸಿಗ್ಬೇಕು, 365 ದಿವಸ ಸಿಗ್ಬೇಕು. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಯಾವ ರೀತಿಯಿಂದನೂ ಸಾಮಾನ್ಯ ಬಡ ಜನಕ್ಕೆ ತೊಂದರೆ ಆಗೋದಿಲ್ಲ. ಇನ್ನು ವಿದ್ಯುತ್ ಸೌಲಭ್ಯ ಪ್ರತಿ ಗ್ರಾಮೀಣ ಭಾಗದಲ್ಲೂ ಮನೆಗಳಿಗೂ ವಿದ್ಯುತ್ ಸಂಪರ್ಕ ಸಿಗಬೇಕೆಂಬುದು ನನ್ನ ಯೋಜನೆ. ಆದರೆ ಹೊನ್ನಾವರದ 10,000 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಕತ್ತಲೆಯಲ್ಲಿರುವ ಗ್ರಾಮಗಳ ಪರಿಸ್ಥಿತಿಯನ್ನು ನೋಡಿ ಮುಖ್ಯಮಂತ್ರಿಗಳಿಂದ ವಿಶೇಷ ಯೋಜನೆ ರೂಪಿಸಿ ಗೇರ್ಸಪ್ಪದ ಮೆಟ್ಟಿನ ಗದ್ದೆಗೆ ವಿದ್ಯುತ್ ಸಂಪರ್ಕ ಒದಗಿಸಿದ್ದೇನೆ. ವಿದ್ಯುತ್ ಸಮಸ್ಯೆ ಇಡೀ ರಾಜ್ಯದಲ್ಲಿ ಪವರ್ ಕಟ್ ಆದ್ರೂ ಭಟ್ಕಳ ಹೊನ್ನಾವರಕ್ಕೆ ಪವರ್ ಕಟ್ ಆಗೋದಿಲ್ಲ. ಅದಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನೊಂದು ಇದು ಸ್ಟೋರ್ ಅನ್ನ ತಂದಿದ್ದೇನೆ. ಏನು ಡಿವಿಷನ್, ಹೊನ್ನಾವರಕ್ಕೆ ಡಿವಿಷನ್ ಅನ್ನ ತಂದಿದ್ದೇನೆ. ನಮಗೆ ಹೊನ್ನಾವರದಲ್ಲೇ ಯಾಕೆ ಇಟ್ಟೆ ಹೇಳಿದ್ರೆ ಇಡೀ ಹೊನ್ನಾವರ ತಾಲೂಕು ಇಡೀ ರಾಜ್ಯದಲ್ಲಿ ದೊಡ್ಡ ತಾಲೂಕು, ಗುಡ್ಡಗಾಡು ಪ್ರದೇಶ, ಕರೆಂಟ್ ಆಗಾಗ ಹೋಗ್ತಾ ಇರ್ತದೆ. ಆ ರೀತಿ ತೊಂದರೆಯನ್ನ ನೋಡಿ ನಾವು ಒಂದು ಮೀಟರ್ ಬೇಕು ಅಂದ್ರೂ ಕಾರವಾರಕ್ಕೆ ಹೋಗ್ಬೇಕಿತ್ತು, ಒಂದು ತುಂಡು ವೈರ್ ಬೇಕು ಅಂದ್ರೂ ನಾವು ಕಾರವಾರಕ್ಕೆ ಹೋಗ್ಬೇಕಿತ್ತು. ಅದನ್ನ ತಪ್ಪಿಸಿ ಇಲ್ಲೇ ಡಿವಿಷನ್ ಮಾಡಿ ಒಬ್ಬರಿಗೂ ಇಲ್ಲೇ ಏನು ಮೀಟರ್ ಬೇಕಾಗ್ಲಿ, ವೈರ್ ಬೇಕಾಗ್ಲಿ, ಅಥವಾ ಮೂಲಭೂತ ವಿದ್ಯುತ್ತಿಗೆ ಸಂಬಂಧಪಟ್ಟಂತ ಮೂಲಭೂತ ಎಲ್ಲ ವ್ಯವಸ್ಥೆ ಇಲ್ಲೇ ಆಗ್ತದೆ. 100 ಜನ ಡಿವಿಷನ್ ಅಂದ್ರೆ 100 ಜನ ಸ್ಟಾಫ್ ಇರ್ತಾರೆ. ಪ್ರತಿಯೊಂದು ಕೆಲಸಕ್ಕೆ ಅಲ್ಲಿ ರೆಡಿಯಾಗಿ ಜನ ಇರ್ತಾರೆ. ಆ ರೀತಿಯಲ್ಲಿ ಮತ್ತೆ ಪ್ರತಿಯೊಂದು ಕಡೆಯಲ್ಲಿ ನಾವು ಮೊಬೈಲ್ ಏನು ಆಂಬುಲೆನ್ಸ್ ಸಿಸ್ಟಮ್ ಅಲ್ಲಿ ಎಲ್ಲಿ ಕರೆಂಟ್ ಹೋಗ್ಲಿ ರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ಆ ಗಾಡಿಯಲ್ಲಿ ಹೋಗಿ ಲೈನ್ಮೆನ್, ಅದರಲ್ಲಿ ಲೈನ್ಮೆನ್, ಡ್ರೈವರು, ಒಂದು ಗಾಡಿ, ಅದಕ್ಕೆ ಏಣಿ ಎಲ್ಲ ವ್ಯವಸ್ಥೆ ಇರ್ತದೆ. ಪ್ರತಿಯೊಂದು ಹೊನ್ನಾವರದಲ್ಲಿದೆ, ಮುರುಡೇಶ್ವರದಲ್ಲಿದೆ, ಭಟ್ಕಳದಲ್ಲಿದೆ. ಆ ರೀತಿಯಲ್ಲಿ ಎಲ್ಲಾದ್ರೂ ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ಅವ್ರು ಬಂದು ರಿಪೇರಿ ಮಾಡ್ತಾರೆ. ಅಷ್ಟು ವ್ಯವಸ್ಥೆಯನ್ನ ಇಟ್ಟಿದ್ದೇನೆ. ಮೊದಲೇ ಲೈನ್ಮೆನ್ ಕೊರತೆ ಇತ್ತು, 25 ಜನ ಲೈನ್ಮೆನ್ ಇದ್ರು. ಈಗ 75 ಜನ ಲೈನ್ಮೆನ್ ಇದ್ದಾರೆ. ಒಂದೊಂದು ಪಂಚಾಯತ್ಗೆ 2 ಜನ ಲೈನ್ಮೆನ್ ಅನ್ನ ಕೊಟ್ಟಿದ್ದೇನೆ. ಕರೆಂಟ್ ವಿಷಯದಲ್ಲಿ 24 ಗಂಟೆ ಕರೆಂಟ್ ಸಿಗ್ತದೆ. ಮತ್ತೆ ಅದರ ಜೊತೆಯಲ್ಲಿ ಒಂದು ವಿಶೇಷವಾದದ್ದು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆಗೂ ಕರೆಂಟ್ ಕೊಡ್ತಾ ಇದ್ದೇನೆ. ಕೆಲವು ತಪ್ಪೋಗಿರ್ಬೋದು, ಈಗ ಕೊಡ್ತಾ ಇದ್ದೇನೆ. ಹೆಚ್ಚು ಕಡಿಮೆ 10,000 ಮನೆಗೆ ಕರೆಂಟ್ ಸಂಪರ್ಕನೇ ಇಲ್ಲಾಗಿದೆ. ಇದು ಬಹಳ ಬೇಜಾರದ ವಿಷಯ. ಯಾಕೆಂದ್ರೆ ನಾವು ಇಡೀ ದೇಶಕ್ಕೆ ಕರೆಂಟ್ ಕೊಡೋದು, ನಮ್ಮ ಹೊನ್ನಾವರ ತಾಲೂಕು ಇಡೀ ದೇಶಕ್ಕೆ ಕರೆಂಟ್ ಕೊಡೋದು, ರಾಜ್ಯಕ್ಕಷ್ಟೇ ಅಲ್ಲ. ಆದ್ರೆ ನಮ್ಗೆ ಆ ಕರೆಂಟ್ ಉತ್ಪಾದನೆ ಮಾಡುದ್ರ 4 ಕಿಲೋಮೀಟರ್ ದೂರ ಕರೆಂಟ್ ಇಲ್ಲಾಗಿತ್ತು. ಉದಾಹರಣೆ ಹೇಳ್ಬೇಕಂದ್ರೆ ಮೆಟ್ಟನ ಗದ್ದೆ ಕರೆಂಟ್ ಇಲ್ಲಾಗಿತ್ತು. ವಿಧಾನಸೌಧದಲ್ಲಿ ಗಲಾಟೆ ಮಾಡಿ 5 ಕೋಟಿ ರೂಪಾಯಿಂದ ಕರೆಂಟ್ ಅನ್ನ ಇಡೀ ಊರಿಗೆ ಕೊಟ್ಟಿದ್ದೇನೆ. ಅದರ ನಂತರ ನಾನು ಮತ್ತೆ ಕೂತ್ಕೊಂಡು ಯೋಚನೆ ಮಾಡಿ ನನ್ನ ಅವಧಿಯೊಳಗೆ ಎಲ್ಲ
ಮನೆಗೆ ಕರೆಂಟ್ ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರತಿಯೊಬ್ಬರು ಮನೆಗೆ ಕರೆಂಟ್ ಸಂಪರ್ಕವನ್ನು ಕೊಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ನನ್ನ ಅವಧಿಯೊಳಗೆ 10,000 ಮನೆಗೆ ಕರೆಂಟು ನಾವು ಕೊಡ್ತೇವೆ. ಯಾರಿಗೂ ಕರೆಂಟ್ ಇಲ್ಲ ಅಂತ ಆಗಬಾರ್ದು. ನಾನು ತೀರ್ಮಾನ ಮಾಡಿಕೊಂಡು ನಾನು ಹೊಂಟಿದ್ದೇನೆ. ಈಗ ನನ್ನ ಅವಧಿಯಲ್ಲಿ ಕರೆಂಟ್. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲೇ ಮಾದರಿ ಎನ್ನುವಂತೆ ಪ್ರೌಢಶಾಲೆಗಳಿಗೆ ಕಂಪ್ಯೂಟರ್, ಇಂಟರ್ನೆಟ್ ಹಾಗೂ ಪ್ರಾಜೆಕ್ಟ್ ಸೌಲಭ್ಯವನ್ನು ಒದಗಿಸಿದ್ದೇನೆ. ಯಾವ ವಿದ್ಯಾರ್ಥಿಗಳು ಕೂಡ ಇಂಟರ್ನೆಟ್ ಸೌಲಭ್ಯಕ್ಕಾಗಿ ಸೈಬರ್ ಸೆಂಟರ್ಗಳಿಗೆ ಅಲೆದಾಡಬಾರದು ಎಂಬುದು ನನ್ನ ಆಶಯ ಎಂದು ವಿವರಿಸಿದ್ದಾರೆ. ಶಿಕ್ಷಣದ ವಿಷಯ ಹೇಳಬೇಕು ಅಂದ್ರೆ ಪ್ರತಿಯೊಂದು ಹೈಸ್ಕೂಲಲ್ಲಿ ಕಂಪ್ಯೂಟರ್ ಇದೆ. ಇಡೀ ರಾಜ್ಯದಲ್ಲಿ ಏನಾದರೂ ಪ್ರತಿಯೊಂದು ಇಡೀ ಕ್ಷೇತ್ರದಲ್ಲಿ ಏನು ಕಂಪ್ಯೂಟರ್, ಪ್ರಿಂಟರು, ಆನ್ಲೈನ್ ಅವರಿಗೆ ಪ್ರಾಜೆಕ್ಟಿಗೆ ಅನುಕೂಲ ಆಗುವಾಗ ಏನಾದರೂ ಆಗಿದೆ ಅಂದ್ರೆ ಅದು ಭಟ್ಕಳ ಹೊನ್ನಾವರದಲ್ಲಿ ಮಾತ್ರ, ಮತ್ತೆ ಎಲ್ಲೂ ಇಲ್ಲ. ಬೇಕಾದ್ರೆ ನೀವು ತಿಳ್ಕೊಂಡು ಬೇಕಾದ್ರೆ ಹೇಳ್ಬೋದು. ಆ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಯಾವುದೇ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತ ಯಾವುದೇ ಆನ್ಲೈನಲ್ಲಿ ಯಾವುದೇ ಮಾಹಿತಿ ಬೇಕಾದ್ರೆ ಅದೇ ಹೈಸ್ಕೂಲಲ್ಲಿ ತೆಗೆದು ಅವರಿಗೆ ಕೊಡಬೇಕು. ಆ ರೀತಿ ವ್ಯವಸ್ಥೆ ಮಾಡಿದ್ದೇನೆ. ಅವ್ರು ಹೊರಗಡೆ ಹೋಗಂಗಿಲ್ಲ. ಇಲ್ಲಾಂದ್ರೆ ಅಪ್ಪ ಅಮ್ಮನ ಕರ್ಕೊಂಡು ಗೇರ್ಸೊಪ್ಪದಿಂದ ಮಕ್ಕಳು ಹೊನ್ನಾವರ ಸೈಬರ್ ಸೆಂಟರ್ಗೆ ಬಂದು ಅದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಗೆ ತಗೊಳ್ಬೇಕಿತ್ತು. ಅದು ಅಲ್ಲಿ ಕಾಯಬೇಕಿತ್ತು, ಗಂಟೆಗಟ್ಟಲೆ ನಿಲ್ಲಬೇಕಿತ್ತು. ಅಂಥದ್ದು ಏನಿಲ್ಲ. ಪ್ರಥಮ ಆದ್ಯತೆ ಶಿಕ್ಷಣಕ್ಕೆ ಕೊಟ್ಟಿದ್ದೇನೆ ನಾನು. ಅದರ ನಂತರ ಕರೆಂಟು, ಅದರ ನಂತರ ಎಲ್ಲ ಮನೆಗೆ ಕರೆಂಟು, ಯಾವುದೇ ಕಾರಣಕ್ಕಿಲ್ಲ. ಮತ್ತೆ ಎಲ್ಲ ಮನೆಗೆ ಗ್ಯಾಸು ಹಾಗೆ ಪ್ರತಿಯೊಬ್ಬರಿಗೂ SC ST ಮಾತ್ರ 3 ವರ್ಷ ಕೊಡ್ಲಿಕ್ಕೆ ಸಾಧ್ಯ ಆಯಿತು. 3ನೇ ವರ್ಷದ ನಂತರ ನಾನು ಇಲ್ಲ ಜನರಲಿಗೂ ಕೊಡಬೇಕು ಅನ್ನೋದು ಆದ್ಮೇಲೆ 2 ಜಿಲ್ಲೆಗಾಯಿತು. ಅದು ಉತ್ತರ ಕನ್ನಡ, ಇನ್ನೊಂದು ಚಾಮರಾಜನಗರ. ಇಡೀ ರಾಜ್ಯದಲ್ಲಿ 2 ಜಿಲ್ಲೆಗೆ ಮಾತ್ರ ಜನರಲಿಗೂ ಗ್ಯಾಸ್ ಕಲೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ಎಲ್ಲ ಮನೆಗೂ ಗ್ಯಾಸು, ಎಲ್ಲ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ, ಎಲ್ಲರಿಗೂ ಕರೆಂಟು, ಎಲ್ಲರಿಗೂ ಕುಡಿಯುವ ನೀರು. ಅದರ ನಂತರ ವಾಸಿಸೋಕೆ ಮನೆ. ಯಾರು ಮನೆ ಇಲ್ಲ ಅಂತೇಳಿ ಬಂದ್ರೆ ಮೀನುಗಾರರಿಗಾದ್ರೆ ಮೀನುಗಾರಿಕೆ ಇಲಾಖೆಯಿಂದ, SC STಗಾದ್ರೆ ಉರ್ದು ನಿಗಮದಿಂದ, ಜನರಲ್ ಆದ್ರೆ ಜನರಲ್, ಹಿಂದುಳಿದ ವರ್ಗ ಜನರಲ್ ಬಸವತಿ ಇಲಾಖೆಯಿಂದ 1000 ಗಟ್ಟಲೆ ಮನೆಯನ್ನು ತಂದಿದ್ದೇನೆ. ಮತ್ತೆ 1000, 1000, 2000 ಮನೆ ಬೇಕಾದ್ರೂ ಕೊಡ್ಲಿಕ್ಕೆ ನನ್ನ ಹತ್ರ ರೆಡಿ ಇದೆ. ಯಾವುದೇ ಕಾರಣಕ್ಕೆ ಕೊರತೆ ಏನೂ ಇಲ್ಲ. ಇದಕ್ಕೆಲ್ಲ ಕಾರಣ ನನ್ನ ಅನಿಸಿಕೆ. ನಾನು 24 ಗಂಟೆನೂ ಸಾಮಾನ್ಯ ಬಡ ಜನರ ಕಾಳಜಿಯಲ್ಲಿ ಇದ್ದೀನಿ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಿಕ್ಕೆ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೆ ಈಗ ಎಷ್ಟೇ ತೊಂದರೆ ಆದ್ರೂ ನಾನು ಅವ್ರ ಜೊತೆ ಇದ್ದು ನಾವು ಅಲ್ಲಿಗೆ ಕ್ಲಿಯರ್ ಮಾಡ್ತೇನೆ. ನಮ್ಮ ಹತ್ರ ಇಲ್ಲಿವರೆಗೆ ಆಗದೆ ಇದ್ದದ್ದು ಅಂದ್ರೆ ಹೊನ್ನಾವರದಲ್ಲಿ ಬಸ್ ಡಿಪೋ, ಅದು ಹೇಳ್ತೀನಿ. ಆಗದೆ ಇರೋದು ಅದು ಮಾಡ್ತೇವೆ ನಾವು. ಬ್ರಿಡ್ಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೆಚ್ಚು ಕಡಿಮೆ 50 ಬ್ರಿಡ್ಜ್ ಕೊಟ್ಟಿದ್ದೇನೆ ನಾನು. ಮಾಯಿನ ಪೂರ್ವಕ್ಕೆ 40 ಕೋಟಿ ರೂಪಾಯಿ ಬ್ರಿಡ್ಜ್ ಹಾಕಿದ್ದೇನೆ. ಜಳ್ಳವಳ್ಳಿಯಿಂದ ಮತ್ತೆ ಬಳಕೂರು ಇಡಗುಂಜಿ ಹತ್ರ ಅಲ್ಲಿ 40 ಕೋಟಿ ಹಾಕಿದ್ದೇನೆ. ಅದರ ನಂತರ ನಗರ ಬಸ್ತಿಕೆರೆಯಿಂದ ಗ್ಯಾರ್ಚೊಪ್ಪಕ್ಕೆ ಅಲ್ಲಿ 20 ಕೋಟಿ ಹಾಕಿದ್ದೇನೆ. ಅದರ ನಂತರ ಕಲ್ಕಟ್ಟಿಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ. ಮತ್ತೆ ಬ್ರಿಡ್ಜ್ ಹೇಳಬೇಕಂದ್ರೆ ಟೋಟಲ್ ಎಲ್ಲೂ ಈಗ ಇರೋದು ನನಗೆ ಗೊತ್ತಿದ್ದಂಗೆ 2 ಬ್ರಿಡ್ಜ್ ಬಾಕಿ ಇದೆ. ಬಾಕಿ ಇದ್ದದ್ದು ನನ್ನ ತಲೆಯಲ್ಲೇ ಉಂಟು. ಅಂದ್ರೆ ಯಾವುದೇ ರೀತಿಯಲ್ಲಿ ಯಾರೋ ಅರ್ಜಿ ಕೊಟ್ಟು ಕೆಲಸ ಮಾಡೋನಲ್ಲ ನಾನು ಕೂತ್ಕೊಂಡು ಯೋಚನೆ ಮಾಡಿ ಅಥವಾ ಅಲ್ಲಿ ಹೋಗಿ ಯಾವುದೇ ಏರಿಯಾದಲ್ಲಿ ನಾನು 4 ವರ್ಷ ಆಯ್ತು. ಈಗ 4 ವರ್ಷದಲ್ಲಿ ಯಾವ ಏರಿಯಾಗೂ ಹೋಗ್ಲಿಲ್ಲ ಅನ್ನೋದಿಲ್ಲ. ಹಾಡಗೇರಿವರೆಗೂ ನಾನು ಹೋಗಿದ್ದೇನೆ, ಪ್ರತಿಯೊಂದು ಗಾಳಗೂರಿಗೂ ನಾನು ಹೋಗಿದ್ದೇನೆ. ಅಂದ್ರೆ ಯಾವುದೇ ಊರಿನವ್ರ ಸಮಸ್ಯೆ ಅಂದ್ರೆ ನಾನಲ್ಲಿ ಹೋಗಿ ನೋಡಿ ಅದು ನನ್ನ ಪ್ಲಾನ್ ಪ್ರಕಾರ ನಾನು ಮಾಡುವಂಥದ್ದು. ನಮ್ಗೀಗ ತೆಂಗನಗುಂಡಿ ಅಳವಿಕೊಡಿಗೆ ಒಂದು ಬ್ರಿಡ್ಜ್ ಬೇಕು, ಹಾಗೆ ಕಟ್ಗಾರಕೊಪ್ಪದಲ್ಲಿ ಒಂದು ಬ್ರಿಡ್ಜ್ ಬೇಕು. ಬಾಕಿ ಎಲ್ಲ ಸಾಧಾರಣ ಎಲ್ಲ ಬ್ರಿಡ್ಜ್ ಆಗಿದೆ. ಹೆಚ್ಚು ಕಡಿಮೆ 50 ಬ್ರಿಡ್ಜ್ ಆಗಿದೆ. ಒಂದು 200 ಕೋಟಿ ರೂಪಾಯಿ ಬರೀ ಬ್ರಿಡ್ಜಿಂದೇ ಆಗಿದೆ. ಅಷ್ಟು ಬ್ರಿಡ್ಜ್ ಅನ್ನು ತಂದಿದ್ದೇನೆ ನಾನು. ನನ್ನ ಕ್ಷೇತ್ರದಲ್ಲಿ ಸೇತುವೆಗಳಿಗೂ ಕೂಡ ವಿಶೇಷ ಆದ್ಯತೆಯನ್ನು ನೀಡಿದ್ದೇನೆ. ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ 50 ಸೇತುವೆಗಳು ನಿರ್ಮಾಣವಾಗಲಿವೆ. ನನ್ನ 4 ವರ್ಷದ ಅವಧಿಯಲ್ಲಿ ಎಲ್ಲಾ ಗ್ರಾಮಗಳಿಗೂ ಭೇಟಿ ನೀಡಿದ್ದೇನೆ. ಎಲ್ಲ ಸಮಸ್ಯೆಗಳು ನನಗೆ ಅರಿವಿದೆ. ನಾನು ಸದಾ ಜನರಿಗಾಗಿ ಚಿಂತಿಸುತ್ತೇನೆ. ಹಾಗಾಗಿ ಇಷ್ಟು ಕೆಲಸ ಮಾಡಲು ಸಾಧ್ಯವಾಯಿತು. ನನಗೆ ಕೆಲಸ ಮಾಡಲು ಸಹಕರಿಸಿದಂತ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಸಂದರ್ಭದಲ್ಲಿ ಅವರು ಸ್ಮರಿಸಿಕೊಂಡಿದ್ದಾರೆ. ಎಲ್ಲರಿಗೂ ಕುಡಿಯುವ ನೀರು, ವಿದ್ಯುತ್, ಶಿಕ್ಷಣ, ಮನೆ ನೀಡಬೇಕೆಂಬುದು ನನ್ನ ಹಂಬಲ. ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಎಂಬ ಹೆಮ್ಮೆ ನನಗಿದೆ ಎಂದು ವಿವರವಾಗಿ ಭವನವಾಹಿನಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನಾನು ಯಾವುದು ಮತ್ತೆ ಸುಳ್ಳು ಹೇಳುವಂಥದ್ದಿಲ್ಲ. ದಾಖಲೆ ಸಮೇತ ಬೇಕಾದ್ರೆ ಕೊಡ್ಲಿಕ್ಕೆ ನನ್ನ ಹತ್ರ ದಾಖಲೆ ಉಂಟು. ನಾವು ಯಾವುದು ಇದಕ್ಕೆ ಹೇಳೋದಿಲ್ಲ. ಈಗ ಮೊನ್ನೆ 200 ಕೋಟಿ ರೂಪಾಯಿ ಮುನ್ಸಿಪಾಲಿಟಿ ತಂದೆ. ಅದು ತಂದವಾಗ ಕೆಲವರು ಕಮೆಂಟ್ ಮಾಡಿದ್ರು, ಟೌನಿಗೆ ದುಡ್ಡು ಹಾಕಿದ್ರು, ಟೌನ್ ಅಭಿವೃದ್ಧಿ ಆಗಿದೆ, ಹಳ್ಳಿಗೆ ಹಾಕಬೇಕು ಅಂತೇಳಿ. ಆ ದುಡ್ಡು ಟೌನಿಗೆ ಕೊಡೋದು. ಭಟ್ಕಳ ಅಲ್ಲ ಅಂದ್ರೆ ಮೈಸೂರಿಗೆ ಕೊಡ್ತಾರೆ, ಬೆಂಗಳೂರಿಗೆ ಕೊಡ್ತಾರೆ. ಟೌನ್ ಬಿಟ್ಟು ಹಳ್ಳಿಗೆ ಹಾಕೋಕೆ ಆಗೋದಿಲ್ಲ.
ಅದು ಗೊತ್ತಿಲ್ಲದೆ ತಿಳಿದೇ ಇದ್ದವರು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ದಾರೆ. ಅದು ಮುನ್ಸಿಪಾಲಿಟಿ, ಪಟ್ಟಣ ಪಂಚಾಯತ್, ಮಹಾನಗರ ಪಾಲಿಕೆಗೆ ಅದು ದುಡ್ಡು ಇರುವಂತದ್ದು. ಆ ದುಡ್ಡು ಪಟ್ಟಣಕ್ಕೆ ಹಾಕೋದು. ನಾನು ತರಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗ್ತದೆ, ಬೇರೆ ಕಡೆ ಪಟ್ಟಣಕ್ಕೆ ಹೋಗ್ತದೆ. ಅದು ತಂದು ಹಳ್ಳಿಗೆ ಹಾಕೋದಂದ್ರೆ ನಾನು ಮಾಡೋದಿಲ್ಲ. ನಾನು ಫಸ್ಟ್ ಮಾಡಿದ್ದು ಹಳ್ಳಿಗೆ ಕೆಲಸ, ಹಳೆ ಮಾಡಿದ್ದು ಟೌನಿಗೆ ಕೆಲಸ. ಈಗ ಆಗುದಾದ್ರೆ ಅಲ್ಲೇ ಹಾಕ್ಬೇಕಿತ್ತು, ಅಲ್ಲಿ ಹಾಕಿದ್ದೇನೆ. ಅದು ತರುವಾಗ ನಾನು ಬಹಳ ಯೋಚನೆ ಮಾಡಿ ತಂದಿದ್ದೇನೆ. ಬರೀ ಭಟ್ಕಳ ಮುನ್ಸಿಪಾಲಿಟಿಗೆ ಅಷ್ಟೇ ತರಲಿಲ್ಲ, ನಾನು ಇಡೀ ಭಟ್ಕಳ ಟೌನಿಗೆ ತಂದಿದ್ದೇನೆ. ಭಟ್ಕಳ ಮುನ್ಸಿಪಾಲಿಟಿನೂ ಬಂತು, ಅದ್ರ ಜೊತೆ ಏನು ಪಟ್ಟಣ ಪಂಚಾಯತ್ ಬಂತು. ಕವರ್ ಮಾಡಿ 200 ಕೋಟಿಯನ್ನು ತಂದಿದ್ದೇನೆ.